ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಲವಾರು ಜನ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ರಿ. ಆ ಕಾರಣದಿಂದಾಗಿ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡೋಣ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಏನಂದರೆ MA MSc MCom ಅಂದರೆ ನಿಮ್ಮ ಒಂದು PG ಕಂಪ್ಲೀಟ್ ಆಗಿರೋದಿಲ್ಲ, ಆದರೆ KCET ಪಾಸ್ ಮಾಡ್ಕೊಂಡಿರ್ತೀರಿ. ನಾವು ಎಕ್ಸಾಮನ್ನು ಬರಿಬೋದಾ ಅಂತೇಳಿ ಹಲವಾರು ಜನ ಕೇಳಿದ್ರಿ. ಸೊ ಆ ಕಾರಣದಿಂದಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಬರ್ತಕ್ಕಂಥ ವಿಚಾರ ಏನು ಅಂತಂದರೆ, ನೋಡಿ, ನೀವು MA MSc MCom ಅಂದರೆ ಯಾವುದೇ ಒಂದು PG ಕೋರ್ಸ್ನಲ್ಲಿ ಫಸ್ಟ್ ಇಯರ್ ಇರ್ತೀರಿ. KCET ನೋಟಿಫಿಕೇಷನ್ ಹೋದ ಬಾರಿ ಆಗಿತ್ತು. ಆ KCET ಎಕ್ಸಾಮಲ್ಲಿ ನೀವು ಎಕ್ಸಾಮನ್ನು ಬರೆದು KCET ಕ್ಲಿಯರ್ ಮಾಡ್ಕೊಂಡಿದ್ರಿ. ಈಗ KCET ಕಂಪ್ಲೀಟ್ ಆಗಿದೆ, ಆದರೆ ಈಗ ಫಸ್ಟ್ ಇಯರ್ PG ಮುಗಿದಿದೆ, ನಾನೀಗ ಸೆಕೆಂಡ್ ಇಯರ್ ಇದ್ದೀನಿ. ಹಾಗಾದರೆ ನಾನು ಎಕ್ಸಾಮನ್ನು AP ಎಕ್ಸಾಮನ್ನು ಬರಿಬೋದಾ? ಅಂದರೆ ಸೆಕೆಂಡ್ ಇಯರ್ ಇದ್ದೀನಿ ಅಂದ್ರೇನು, ಥರ್ಡ್ ಸೆಮ್ಮು ಅಥವಾ ಫೋರ್ತ್ ಸೆಮ್ಮು ಇರ್ತಾರೆ, ನನಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ನೋಡಿ, ನೀವು AP ಎಕ್ಸಾಮ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂದರೆ ಮೊದಲು ನಿಮ್ಮ ಒಂದು PG ಕಂಪ್ಲೀಟ್ ಆಗಿರಲೇಬೇಕು. ಹಂಗಂತೇಳಿ ವಿಡಿಯೋನ ಕಟ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಬ್ಯಾಕ್ ಹೋಗಬೇಡಿ. ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಅವಕಾಶ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು MA MSc MCom ಇವುಗಳನ್ನು ನೀವು 4 ಸೆಮ್ ಅಥವಾ 2 ಅಂದರೆ ಇಯರ್ ವೈಸ್ ಇದ್ದರೆ 2 ವರ್ಷ, ಸೆಮ್ ವೈಸ್ ಇದ್ದರೆ 4 ಸೆಮ್, ಇವು ಏನಾಗುತ್ತೆ ಅಂದರೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾನು MA ಮಾಡಿದಂಥ ಸಂದರ್ಭದಲ್ಲಿ ಇಯರ್ ವೈಸ್ ಇತ್ತು. ಆಗ MA ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ 2 ಬಾರಿ ಮಾತ್ರ ಎಕ್ಸಾಮನ್ನು ಬರೆದಿದ್ವಿ. 2 ವರ್ಷ ಮುಗಿತಂದರೆ ಅದು MA ಕಂಪ್ಲೀಟ್ ಆದಂತೆ. ಹಾಗೆ ಈಗೇನಾಗಿದೆ ಅಂತಂದರೆ ಸೆಮ್ ವೈಸ್ ಇದೆ. ಸೆಮ್ ವೈಸ್ ಅಂದರೆ 1 ರಿಂದ 4 ಸೆಮ್ಮು ಕಂಪ್ಲೀಟ್ ಆದವು ಅಂತಂದರೆ ಆಗ ನಿಮ್ಮ MA MSc MCom ಕಂಪ್ಲೀಟ್ ಆಗುವಂಥದ್ದು. ಅದನ್ನು ನಾವು ಲೆಕ್ಕಾಚಾರ ಹಾಕೋದಾದರೆ ನೋಡಿ, 4 ಸೆಮ್ ಕಂಪ್ಲೀಟ್ ಆಗಿರಬೇಕು, ನಿಮ್ಮ ರಿಸಲ್ಟ್ ಕೂಡ ಬಂದಿರಬೇಕು. ಆಗ ಮಾತ್ರ ನೀವು ಈ AP ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಅಂದರೆ MA MSc MCom ಕಂಪ್ಲೀಟ್ ಆಗಿರಬೇಕು, ಜೊತೆಗೆ ನೆಟ್ KCET ಅಥವಾ PhD 3ರಲ್ಲಿ ಒಂದು ಕ್ಲಿಯರ್ ಆಗಿದ್ದರೆ ಮಾತ್ರ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಇನ್ನು ಕೆಲವ್ರದ್ದು ಪ್ರಶ್ನೆ ಏನಿತ್ತು ಅಂತಂದರೆ, MA MSc MCom ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಆದರೆ KCET ಆಗಿಲ್ಲ, ನನಗೆ ಅವಕಾಶ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ರಿ. ಸ್ನೇಹಿತರೆ, ನಾನು ಇಷ್ಟು ದಿನವೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. ಏನಂದರೆ 826 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ನಡೆಯುತ್ತೆ. ಅದೆಲ್ಲವೂ ಮೀಸಲಾತಿ ಅನ್ವಯ ರೋಸ್ಟರ್ ಎಲ್ಲ ರೆಡಿಯಾಗಿ ಆನಂತರ ನೋಟಿಫಿಕೇಷನ್ ಎಲ್ಲ ಆಗೋದ್ರೊಳಗಡೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜೊತೆಗೆ ಈಗಾಗಲೇ KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಸೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಅಂದರೆ ಈ KCET ಎಕ್ಸಾಮ್ ಅಂದರೆ ನಮ್ಮ ಶಿಕ್ಷಕರ ನೇಮಕಾತಿಗೆ TET ಹೇಗೆ ಒಂದು ಅರ್ಹತಾ ಪರೀಕ್ಷೆ ಆಗಿದೆಯೋ ಹಾಗೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಕೂಡ KCET ಅನ್ನುವಂಥದ್ದು ಒಂದು ಅರ್ಹತಾ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ KCET ಎಕ್ಸಾಮು ಈಗಾಗಲೇ ಅಕ್ಟೋಬರ್ 11ರಂದು ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ. ಈಗಿರಬೇಕಾದ್ರೆ ಅದಕ್ಕೂ ಮುಂಚೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸದೇನೆ ಅದಕ್ಕೂ ಮುಂಚೆನೇ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಅಥವಾ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಬಹುತೇಕ ನನ್ನ ಪ್ರಕಾರ ಡೌಟ್ ಇದೆ. ಆ ಕಾರಣದಿಂದಾಗಿ ಯಾರೆಲ್ಲ MA MSc MComನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅವರು KCETಗೋಸ್ಕರ ಕಾಯ್ತಾ ಇರ್ತೀರಿ. ನೀವು KCETನ್ನು ಅಂದರೆ ಚೆನ್ನಾಗಿ KCETನ್ನು ಓದ್ಕೊಳ್ಳಿ, KCETನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಬಹುತೇಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಯಾರೆಲ್ಲ MA MSc MCom ಈಗ ಫಸ್ಟ್ ಇಯರ್ ಈಗೇನು ಸೆಕೆಂಡ್ ಇಯರ್ ಇದ್ದೀರಿ, ಫಸ್ಟ್ ಇಯರ್ ಅಲ್ಲ, ಯಾಕಂದರೆ ಫಸ್ಟ್ ಇಯರ್ ಅಂದರೆ ಈಗ ತಾನೇ ನೀವು ಅಡ್ಮಿಷನ್ ಮಾಡಿರ್ತೀರಿ. ಸೊ ಯಾರೆಲ್ಲ ಥರ್ಡ್ ಸೆಮ್ ಅಥವಾ ಯಾರೆಲ್ಲ ಫೋರ್ತ್ ಸೆಮ್ ಇದ್ದೀರಿ, ನಿಮಗೆ ಅಂದರೆ ನೀವು ಆಲ್ರೆಡಿ ಈಗ ಏನು ಮಾಡಿರ್ತೀರಿ, 2025ರಲ್ಲಿ ಏನು KCET ಎಕ್ಸಾಮ್ ನಡೀತು, ಆ KCETನಲ್ಲಿ ನೀವು ಇದು ಕ್ಲಿಯರ್ ಮಾಡ್ಕೊಂಡಿರ್ತೀರಿ. ನಿಮಗೆ KCET ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ನಾನು ಥರ್ಡ್ ಸೆಮ್ ಇದ್ದೀನಿ, ಫೋರ್ತ್ ಸೆಮ್ ಇದ್ದೀನಿ, ನನಗೆ ಅವಕಾಶ ಸಿಗುತ್ತೆ ಅಂದರೆ ನಾನು ಈಗ ತಾನೇ ಹೇಳಿದೆ ಏನಂದರೆ KCET ಎಕ್ಸಾಮ್ ಮತ್ತೊಂದು KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಅದಕ್ಕೂ ಮುಂಚೆ ಎಕ್ಸಾಮನ್ನು ಮಾಡಲಿಕ್ಕಿಲ್ಲ, ಅಂದರೆ AP ಎಕ್ಸಾಮ್ ಮಾಡಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಯಾರೆಲ್ಲ MA MSc MCom ಸೆಕೆಂಡ್ ಇಯರ್ ಇದ್ದೀರಿ ಅಂದರೆ ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಇದ್ದೀರಿ, ನಿಮಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭರವಸೆ. ಯಾಕೆಂದರೆ ಈಗ ಅರ್ಹತಾ ಪರೀಕ್ಷೆ ಮುಂದೆ ಇಟ್ಕೊಂಡು ನೋಟಿಫಿಕೇಷನ್ ಮಾಡಲ್ಲ, ಅದು ಬಹುತೇಕ KCET ಎಕ್ಸಾಮ್ ಆದ ನಂತರ ಮಾಡಬಹುದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ
ಅಷ್ಟೊತ್ತಿಗೆ ನಿಮ್ದು ಏನಾಗುತ್ತೆ, 3rd ಸೆಮ್ಮು ಮತ್ತು 4th ಸೆಮ್ ನೀವೇನಾದರೂ ಇದ್ದರೆ 2 ಸೆಮ್ ಕೂಡ ಕ್ಲಿಯರ್ ಆಗುತ್ತೆ, ರಿಸಲ್ಟ್ ಕೂಡ ಬಂದಿರುತ್ತೆ. ಮತ್ತು ಈಗ ನೋಟಿಫಿಕೇಷನ್ ಮಾಡಿದರು, ಆ ನಂತರ ಎಷ್ಟಿರುತ್ತೆ, ಹೆಚ್ಚು ಕಡಿಮೆ 1 ತಿಂಗಳಿರುತ್ತೆ, ಅಂದರೆ ಒಂದು 4-5 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಬಹುತೇಕ ಸರಾಸರಿ 1 ತಿಂಗಳು ಟೈಮು ನಿಮಗೆ ಅವಕಾಶ ಇರುತ್ತೆ. ಅಂದರೆ ಈಗ ನೋಡಿ, ನೀವು ಸೆಕೆಂಡ್ ಇಯರ್ ಇರ್ತೀರಿ, ಅಂದರೆ ಒಂದು 4th ಸೆಮ್ ಇರ್ತೀರಿ, ಎಕ್ಸಾಮ್ ಬರೆದಿದ್ದೀರಿ, ಬಟ್ ರಿಸಲ್ಟ್ ಬಂದಿಲ್ಲ ಅಂದರೆ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟೊತ್ತಿಗಾಗಲೇ ಎಕ್ಸಾಮ್ ರಿಸಲ್ಟ್ ಬಂತು ಅಂದರೆ ಕೊನೆಯ ದಿನವೇ ಬರಲಿ. ನೋಡಿ, ಇವತ್ತೇನಾದರೂ ಉದಾಹರಣೆಗೆ ನೋಟಿಫಿಕೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿದೆ, ಇವತ್ತು ಡೇಟ್ 10/12/2026. ಹಾಗಾದರೆ 10/12/2026 ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನ ಅಂತಂದರೆ ಇವತ್ತೇ ನಿಮ್ಮ MA MSc MCOMನ ರಿಸಲ್ಟ್ ಬಂತು ಅಂದರೆ ನೀವು ಅವತ್ತಿನವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆ ಕಾರಣದಿಂದಾಗಿ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಯಾರೆಲ್ಲ MA MSc MCOMನ್ನು 3rd ಸೆಮ್ಮು 4th ಸೆಮ್ಮು ಓದ್ತಾ ಇದ್ದೀರಿ, ಜೊತೆಗೆ KCET ಪಾಸ್ ಆಗಿದ್ದೀರಿ, ಅವರಿಗೆ ಅವಕಾಶ ಸಿಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ನೀವು ಈಗ ಆಲ್ರೆಡಿ ಈ PGಯಲ್ಲಿ 4th ಸೆಮ್ಮು ಅಥವಾ 3rd ಸೆಮ್ ಇರ್ತೀರಿ. ಈಗ ಅಕ್ಟೋಬರ್ 11ಕ್ಕೆ KCET ಎಕ್ಸಾಮ್ ಇದೆ, ಅದರಲ್ಲಿ ನಾನೇನಾದರೂ ಕ್ಲಿಯರ್ ಮಾಡ್ಕೊಂಡ್ರೆ ನನಗೆ ಅವಕಾಶ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನೀವು ಆಲ್ರೆಡಿ 3rd ಸೆಮ್ 4th ಸೆಮ್ ಇರ್ತೀರಿ, 3rd ಸೆಮ್ 4th ಸೆಮ್ ಮುಗೀತು ಅಂದರೆ ಅದರ ಅರ್ಥ ನಿಮ್ಮ PG ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಮತ್ತು ಅಕ್ಟೋಬರ್ 11ಕ್ಕೆ ನೀವು KCETನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಯಾರೆಲ್ಲ 4th ಸೆಮ್ ಇದ್ರಿ ಅವರೆಲ್ಲರಿಗೂ ಕೂಡ. ಅಂದರೆ ನೋಡಿ, ಈಗ 4th ಸೆಮ್ ಇರ್ತೀರಿ, KCET ಆಗಿರಲ್ಲ, PGನೂ ಮುಗಿದಿರಲ್ಲ, ಅಂಥವ್ರಿಗೂ ಕೂಡ ಚಾನ್ಸ್ ಇದೆ, ಅವರು ಕೂಡ ಚೆನ್ನಾಗಿ ಓದ್ಬೋದು. ಮತ್ತು ಇನ್ನು KCET ಕ್ಲಿಯರ್ ಆಗಿದೆ, ಬಟ್ 3rd ಸೆಮ್ 4th ಸೆಮ್ ಇದ್ದೀರಿ, ನೀವು MA MSc MCOM ಇನ್ನೂ ಮುಗಿದಿಲ್ಲ ಅನ್ನೋಂಥವ್ರು ಕೂಡ, ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಅವರು ಕೂಡ ನಿಮ್ಮ PGಯನ್ನು ಯಾವುದೇ ಕಾರಣಕ್ಕೂ ಬ್ಯಾಕ್ ಉಳಿಸ್ತೇನೆ, ಅಂದರೆ ಯಾವುದೇ ಸಬ್ಜೆಕ್ಟಲ್ಲಿ ಕೂಡ ಬ್ಯಾಕ್ ಉಳಿದೇನೆ ಎಲ್ಲವನ್ನೂ ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಮತ್ತು MA MSc MCOM ಎಲ್ಲನೂ ಮುಗಿದೋಗಿದೆ, ಆದರೆ KCET ಆಗಿಲ್ಲ ಅಂಥವರು ಕೂಡ ಇದ್ದೀರಿ. ಅವರು ಕೂಡ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬಹುತೇಕ ನೋಡಿ, ಅಕ್ಟೋಬರ್ 11ಕ್ಕೆ KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅಂದರೆ ನೋಡಿ, KCETನ್ನು ನಡೆಸುವಂಥವರು ಕೂಡ KA ಇದ್ದವ್ರೆ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನಡೆಸುವಂಥವರು ಕೂಡ KA ಇದ್ದವ್ರೆ. ಆ ಕಾರಣದಿಂದಾಗಿ ಒಬ್ಬರೇ ಎರಡನ್ನೂ ಎಕ್ಸಾಮ್ ನಡೆಸ್ತಾರೆ ಅಂತಂದಮೇಲೆ ಒಂದೇ ಸಂಸ್ಥೆ, ಅಂದರೆ ಈ ಒಂದು KA ಅನ್ನುವಂಥ ಒಂದು ಸಂಸ್ಥೆ ಏನು ಮಾಡುತ್ತೆ, ಎರಡಕ್ಕೂ ಎಕ್ಸಾಮನ್ನು ನಡೆಸುತ್ತೆ ಅನ್ನೋದು ಆದಮೇಲೆ ಗೊಂದಲ ಮಾಡದೇನೆ ಒಂದು ಎಕ್ಸಾಮನ್ನು ಕ್ಲಿಯರ್ ಆದಮೇಲೆ ಇನ್ನೊಂದು ಎಕ್ಸಾಮನ್ನು ಇಡ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಕೆಲವರು ಇರ್ತೀರಿ, ಏನಪ್ಪ ಅಂದರೆ MAನೂ ಅಂದರೆ PG ಕೂಡ ಕಂಪ್ಲೀಟ್ ಆಗಿರುತ್ತೆ, ಜೊತೆಗೆ KCET ಕೂಡ ಆಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂದರೆ ಬೇಜಾರು ಅನಿಸುತ್ತೆ, ಏನಪ್ಪ ಇವರು ಎಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ಇನ್ನೊಂದು 5-6 ತಿಂಗಳು ಟೈಮ್ ಹಿಡಿತಲ್ಲ ಇವ್ರು ಹೇಳೋ ಪ್ರಕಾರ ಅಂತೇಳಿ. ಬಟ್ ಆ ರೀತಿ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು PG ಸಬ್ಜೆಕ್ಟ್ ಏನಿದೆ, ಅಂದರೆ ಉದಾಹರಣೆಗೆ ಒಂದು ಎಕನಾಮಿಕ್ಸ್ ಇರುತ್ತೆ ನೋಡಿ, ಸಿಲೆಬಸ್ ಸಾಕಷ್ಟಿದೆ, ನೀವು ಅದನ್ನೆಲ್ಲನೂ ಓದ್ತಾ ಹೋಗಿ, ನಿಮಗೇನು ಒತ್ತಡ ಇಲ್ಲ. ಏನು ಒತ್ತಡ ಇಲ್ಲ ಅಂತಂದರೆ MA ಮುಗಿಸ್ಬೇಕು ಅನ್ನೋಂಥ ಒತ್ತಡ ಇಲ್ಲ, ಜೊತೆಗೆ KCET ಪಾಸ್ ಮಾಡ್ಕೊಳ್ಬೇಕು ಅನ್ನೋಂಥ ಒತ್ತಡ ಇಲ್ಲ. ನಿಮ್ದು ಏನಂತಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ GK ಸಿಲೆಬಸ್ಸು ಮತ್ತು ಎಕನಾಮಿಕ್ಸ್ ಸಿಲೆಬಸ್, ಅಂದರೆ ಎಕನಾಮಿಕ್ಸ್ ಅಂದರೆ ಒಂದು ಉದಾಹರಣೆ ತೊಗೊಂಡಿದ್ದೀನಿ, ಒಂದು ಎಕ್ಸಾಮ್, ಒಂದು ಸಬ್ಜೆಕ್ಟನ್ನು ನೋಡಿ, ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಇಡೀ ಸಬ್ಜೆಕ್ಟ್ನ ಸಿಲೆಬಸನ್ನು ಕವರ್ ಮಾಡ್ಕೋಬೇಕು. ಆನಂತರ ಜನರಲ್ ಪೇಪರ್ನ ಸಿಲೆಬಸ್ನ ಕವರ್ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ಕನ್ನಡ ಇಂಗ್ಲೀಷ್ ಏನು ಇದೆ, ಆ ಕನ್ನಡ ಇಂಗ್ಲೀಷ್ ಕಡ್ಡಾಯ ಪತ್ರಿಕೆಗಳು ಅವನ್ನು ಕೂಡ ನೀವು ಸಿಲೆಬಸ್ನ ಕವರ್ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಇರುತ್ತೆ. ಆ ಕಾರಣದಿಂದಾಗಿ ನೀವು ಇದನ್ನು ನೆಗೆಟಿವ್ ಆಗಿ ತೊಗೊಳೋದಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳಿ. ಯಾಕಂದರೆ ಒಂದು ಬಾರಿ ನೋಟಿಫಿಕೇಷನ್ ಆಯಿತು, ಎಕ್ಸಾಮ್ ಬರೆದ್ರಿ, ಅಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಿಮಗೆ ಅವಕಾಶ ಮತ್ತೆ 4ರಿಂದ 5 ವರ್ಷ ಟೈಮ್ ಹಿಡಿಯುತ್ತೆ ಒಂದು ನೋಟಿಫಿಕೇಷನ್ ಆಗಬೇಕಂದ್ರೆ. ಯಾವುದು ಸಹಾಯಕ ಪ್ರಾಧ್ಯಾಪಕರಂತ ನೇಮಕಾತಿ ಆಗಬೇಕಂದ್ರೆ ಕನಿಷ್ಠ 4-5 ವರ್ಷ ಸಮಯವನ್ನು ತೆಗೆದುಕೊಳ್ತವೆ. ಆ ಕಾರಣದಿಂದಾಗಿ ನೀವು ಈ ಒಂದು ಮಾಹಿತಿಯನ್ನು ನೆಗೆಟಿವ್ ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಳ್ರಿ. ನೀವೇನು ಮಾಡಿ ಅಂತಂದರೆ ನಿಮ್ಮ ಸಿಲೆಬಸ್ ಏನಿದೆ PG ಜೊತೆಗೆ GK ಎರಡನ್ನೂ ಕೂಡ ಚೆನ್ನಾಗಿ ಓದಿ, ಅಂದರೆ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಇರಲಿ, ಏನೇ ಇದ್ರೂ ಕೂಡ ನೋಟಿಫಿಕೇಷನ್ ಆದಷ್ಟು ಬೇಗ ಆಗಲಿ ಅಂತಕ್ಕಂಥದ್ದೇ ಎಲ್ಲರೂ ಆಶಯ. ಬಟ್ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಅವಕಾಶ ಇದೆ, ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಇದಾಗಿ ಕೂಡ ಏನಾದರೂ ಹೇಳುವಂಥ ವಿಚಾರವನ್ನು ನಾನು ಬಿಟ್ಟಿದ್ದೆ ಅಂದರೆ ನೀವು ಕಾಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಲವಾರು ಜನ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ರಿ. ಆ ಕಾರಣದಿಂದಾಗಿ
ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡೋಣ ಅಂತೇಳಿ ನಾ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಏನಂದರೆ MA, MSc, M.Com ಅಂದರೆ ನಿಮ್ಮ ಒಂದು PG ಕಂಪ್ಲೀಟ್ ಆಗಿರೋದಿಲ್ಲ, ಆದರೆ KCET ಪಾಸ್ ಮಾಡ್ಕೊಂಡಿರ್ತೀರಿ. ನಾವು ಎಕ್ಸಾಮನ್ನು ಬರಿಬೋದಾ ಅಂತೇಳಿ ಹಲವಾರು ಜನ ಕೇಳಿದ್ರಿ. ಸೊ ಆ ಕಾರಣದಿಂದಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಬರ್ತಕ್ಕಂಥ ವಿಚಾರ ಏನು ಅಂತಂದರೆ, ನೋಡಿ, ನೀವು MA, MSc, M.Com ಅಂದರೆ ಯಾವುದೇ ಒಂದು PG ಕೋರ್ಸ್ನಲ್ಲಿ ಫಸ್ಟ್ ಇಯರ್ ಇರ್ತೀರಿ. KCET ನೋಟಿಫಿಕೇಷನ್ ಹೋದ ಬಾರಿ ಆಗಿತ್ತು. ಆ KCET ಎಕ್ಸಾಮಲ್ಲಿ ನೀವು ಎಕ್ಸಾಮನ್ನು ಬರೆದು KCET ಕ್ಲಿಯರ್ ಮಾಡ್ಕೊಂಡಿದ್ರಿ. ಈಗ KCET ಕಂಪ್ಲೀಟ್ ಆಗಿದೆ, ಆದರೆ ಈಗ ಫಸ್ಟ್ ಇಯರ್ PG ಮುಗಿದಿದೆ, ನಾನೀಗ ಸೆಕೆಂಡ್ ಇಯರ್ ಇದ್ದೀನಿ. ಹಾಗಾದರೆ ನಾನು AP ಎಕ್ಸಾಮನ್ನು ಬರಿಬೋದಾ? ಅಂದರೆ ಸೆಕೆಂಡ್ ಇಯರ್ ಇದ್ದೀನಿ ಅಂದ್ರೇನು, ಥರ್ಡ್ ಸೆಮ್ಮು ಅಥವಾ ಫೋರ್ತ್ ಸೆಮ್ಮು ಇರ್ತಾರೆ, ನನಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ನೋಡಿ, ನೀವು AP ಎಕ್ಸಾಮ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂದರೆ ಮೊದಲು ನಿಮ್ಮ ಒಂದು PG ಕಂಪ್ಲೀಟ್ ಆಗಿರಲೇಬೇಕು. ಹಂಗಂತೇಳಿ ವಿಡಿಯೋನ ಕಟ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಬ್ಯಾಕ್ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ನಿಮಗೂ ಕೂಡ ಅವಕಾಶ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು MA, MSc, M.Com ಇವುಗಳನ್ನು ನೀವು 4 ಸೆಮ್ ಅಥವಾ 2 ಅಂದರೆ ಇಯರ್ ವೈಸ್ ಇದ್ದರೆ 2 ವರ್ಷ, ಸೆಮ್ ವೈಸ್ ಇದ್ದರೆ 4 ಸೆಮ್, ಇವು ಏನಾಗುತ್ತೆ ಅಂದರೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾನು MA ಮಾಡಿದಂಥ ಸಂದರ್ಭದಲ್ಲಿ ಇಯರ್ ವೈಸ್ ಇತ್ತು. ಆಗ MA ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ 2 ಬಾರಿ ಮಾತ್ರ ಎಕ್ಸಾಮನ್ನು ಬರೆದಿದ್ವಿ. 2 ವರ್ಷ ಮುಗಿತಂದರೆ ಅದು MA ಕಂಪ್ಲೀಟ್ ಆದಂತೆ. ಹಾಗೆ ಈಗೇನಾಗಿದೆ ಅಂತಂದರೆ ಸೆಮ್ ವೈಸ್ ಇದೆ. ಸೆಮ್ ವೈಸ್ ಅಂದರೆ 1 ರಿಂದ 4 ಸೆಮ್ಮು ಕಂಪ್ಲೀಟ್ ಆದವು ಅಂತಂದರೆ ಆಗ ನಿಮ್ಮ MA, MSc, M.Com ಕಂಪ್ಲೀಟ್ ಆಗುವಂಥದ್ದು. ಅದನ್ನು ನಾವು ಲೆಕ್ಕಾಚಾರ ಹಾಕೋದಾದರೆ ನೋಡಿ, 4 ಸೆಮ್ ಕಂಪ್ಲೀಟ್ ಆಗಿರಬೇಕು, ನಿಮ್ಮ ರಿಸಲ್ಟ್ ಕೂಡ ಬಂದಿರಬೇಕು. ಆಗ ಮಾತ್ರ ನೀವು ಈ AP ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಅಂದರೆ MA, MSc, M.Com ಕಂಪ್ಲೀಟ್ ಆಗಿರಬೇಕು, ಜೊತೆಗೆ ನೆಟ್ KCET ಅಥವಾ PhD 3ರಲ್ಲಿ ಒಂದು ಕ್ಲಿಯರ್ ಆಗಿದ್ದರೆ ಮಾತ್ರ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಇನ್ನು ಕೆಲವ್ರದ್ದು ಪ್ರಶ್ನೆ ಏನಿತ್ತು ಅಂತಂದರೆ, MA, MSc, M.Com ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಆದರೆ KCET ಆಗಿಲ್ಲ, ನನಗೆ ಅವಕಾಶ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ರಿ. ಸ್ನೇಹಿತರೆ, ನಾನು ಇಷ್ಟು ದಿನವೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಏನಂದರೆ 826 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ನಡೆಯುತ್ತೆ. ಅದೆಲ್ಲವೂ ಮೀಸಲಾತಿ ಅನ್ವಯ ರೋಸ್ಟರ್ ಎಲ್ಲ ರೆಡಿಯಾಗಿ ಆನಂತರ ನೋಟಿಫಿಕೇಷನ್ ಎಲ್ಲ ಆಗೋದ್ರೊಳಗಡೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜೊತೆಗೆ ಈಗಾಗಲೇ KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಸೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಅಂದರೆ ಈ KCET ಎಕ್ಸಾಮ್ ಅಂದರೆ ನಮ್ಮ ಶಿಕ್ಷಕರ ನೇಮಕಾತಿಗೆ TET ಹೇಗೆ ಒಂದು ಅರ್ಹತಾ ಪರೀಕ್ಷೆ ಆಗಿದೆಯೋ ಹಾಗೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೂ ಕೂಡ KCET ಅನ್ನುವಂಥದ್ದು ಒಂದು ಅರ್ಹತಾ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ KCET ಎಕ್ಸಾಮು ಈಗಾಗಲೇ ಅಕ್ಟೋಬರ್ 11ರಂದು ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ. ಈಗಿರಬೇಕಾದ್ರೆ ಅದಕ್ಕೂ ಮುಂಚೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸದೇನೆ ಅದಕ್ಕೂ ಮುಂಚೆನೇ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಅಥವಾ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ನಡೆಯುತ್ತೆ ಅನ್ನುವಂಥದ್ದು ಬಹುತೇಕ ನನ್ನ ಪ್ರಕಾರ ಡೌಟ್ ಇದೆ. ಆ ಕಾರಣದಿಂದಾಗಿ ಯಾರೆಲ್ಲ MA, MSc, M.Com ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅವರು KCETಗೋಸ್ಕರ ಕಾಯ್ತಾ ಇರ್ತೀರಿ. ನೀವು KCETನ್ನು ಅಂದರೆ ಚೆನ್ನಾಗಿ KCETನ್ನು ಓದ್ಕೊಳ್ಳಿ, KCETನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಬಹುತೇಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಯಾರೆಲ್ಲ MA, MSc, M.Com ಈಗ ಫಸ್ಟ್ ಇಯರ್ ಈಗೇನು ಸೆಕೆಂಡ್ ಇಯರ್ ಇದ್ದೀರಿ, ಫಸ್ಟ್ ಇಯರ್ ಅಲ್ಲ, ಯಾಕಂದರೆ ಫಸ್ಟ್ ಇಯರ್ ಅಂದರೆ ಈಗ ತಾನೇ ನೀವು ಅಡ್ಮಿಷನ್ ಮಾಡಿರ್ತೀರಿ. ಸೊ ಯಾರೆಲ್ಲ ಥರ್ಡ್ ಸೆಮ್ ಅಥವಾ ಯಾರೆಲ್ಲ ಫೋರ್ತ್ ಸೆಮ್ ಇದ್ದೀರಿ, ನಿಮಗೆ ಅಂದರೆ ನೀವು ಆಲ್ರೆಡಿ ಈಗ ಏನು ಮಾಡಿರ್ತೀರಿ 2025ರಲ್ಲಿ ಏನು KCET ಎಕ್ಸಾಮ್ ನಡೀತು, ಆ KCETನಲ್ಲಿ ನೀವು ಇದು ಕ್ಲಿಯರ್ ಮಾಡ್ಕೊಂಡಿರ್ತೀರಿ. ನಿಮಗೆ KCET ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ನಾನು ಥರ್ಡ್ ಸೆಮ್ ಇದ್ದೀನಿ, ಫೋರ್ತ್ ಸೆಮ್ ಇದ್ದೀನಿ, ನನಗೆ ಅವಕಾಶ ಸಿಗುತ್ತೆ ಅಂದರೆ ನಾನು ಈಗ ತಾನೇ ಹೇಳಿದೆ ಏನಂದರೆ KCET ಎಕ್ಸಾಮ್ ಮತ್ತೊಂದು KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಬಹುತೇಕ ಅದಕ್ಕೂ ಮುಂಚೆ ಎಕ್ಸಾಮನ್ನು ಮಾಡಲಿಕ್ಕಿಲ್ಲ, ಅಂದರೆ AP ಎಕ್ಸಾಮ್ ಮಾಡಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಯಾರೆಲ್ಲ MA, MSc, M.Com ಸೆಕೆಂಡ್ ಇಯರ್ ಇದ್ದೀರಿ ಅಂದರೆ ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಇದ್ದೀರಿ, ನಿಮಗೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭರವಸೆ. ಯಾಕೆಂದರೆ ಈಗ ಅರ್ಹತಾ ಪರೀಕ್ಷೆ ಮುಂದೆ ಇಟ್ಕೊಂಡು ನೋಟಿಫಿಕೇಷನ್ ಮಾಡಲ್ಲ, ಅದು ಬಹುತೇಕ KCET ಎಕ್ಸಾಮ್ ಆದ ನಂತರ ಮಾಡಬಹುದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಾಗಿ ಅಷ್ಟೊತ್ತಿಗೆ ನಿಮ್ದು ಏನಾಗುತ್ತೆ, ಥರ್ಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ ನೀವೇನಾದರೂ ಇದ್ದರೆ 2 ಸೆಮ್ ಕೂಡ ಕ್ಲಿಯರ್ ಆಗುತ್ತೆ, ರಿಸಲ್ಟ್ ಕೂಡ ಬಂದಿರುತ್ತೆ. ಮತ್ತು ಈಗ ನೋಟಿಫಿಕೇಷನ್ ಮಾಡಿದರು ಆ ನಂತರ ಎಷ್ಟಿರುತ್ತೆ, ಹೆಚ್ಚು ಕಡಿಮೆ 1 ತಿಂಗಳಿರುತ್ತೆ, ಅಂದರೆ ಒಂದು 4-5 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಬಹುತೇಕ ಸರಾಸರಿ 1 ತಿಂಗಳು ಟೈಮು ನಿಮಗೆ ಅವಕಾಶ
ಇರುತ್ತೆ. ಅಂದರೆ ಯಾರು ಈಗ ನೋಡಿ ನೀವು ಸೆಕೆಂಡ್ ಇಯರ್ ಇರ್ತೀರಿ ಅಂದರೆ ಒಂದು 4th ಸೆಮ್ ಇರ್ತೀರಿ, ಎಕ್ಸಾಮ್ ಬರೆದಿದ್ದೀರಿ, ಬಟ್ ರಿಸಲ್ಟ್ ಬಂದಿಲ್ಲ ಅಂದರೆ ಒಂದು ತಿಂಗಳ ಟೈಮ್ ಇರುತ್ತೆ. ಅಷ್ಟೊತ್ತಿಗಾಗಲೇ ಎಕ್ಸಾಮ್ ರಿಸಲ್ಟ್ ಬಂತು ಅಂದರೆ ಕೊನೆಯ ದಿನವೇ ಬರಲಿ. ನೋಡಿ ಇವತ್ತೇನಾದರೂ ಉದಾಹರಣೆಗೆ ನೋಟಿಫಿಕೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿದೆ, ಇವತ್ತು ಡೇಟ್ 10/12/2026. ಹಾಗಾದರೆ 10/12/2026 ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನ ಅಂತಂದರೆ ಇವತ್ತೇ ನಿಮ್ಮ MA MSc MCOMನ ರಿಸಲ್ಟ್ ಬಂತು ಅಂದರೆ ನೀವು ಅವತ್ತಿನವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆ ಕಾರಣದಿಂದಾಗಿ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಯಾರೆಲ್ಲ MA MSc MCOMನ್ನು 3rd ಸೆಮ್ಮು 4th ಸೆಮ್ಮು ಓದ್ತಾ ಇದ್ದೀರಿ, ಜೊತೆಗೆ KCET ಪಾಸ್ ಆಗಿದ್ದೀರಿ, ಅವರಿಗೆ ಅವಕಾಶ ಸಿಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ನೀವು ಈಗ ಆಲ್ರೆಡಿ ಈ PGಯಲ್ಲಿ 4th ಸೆಮ್ಮು ಅಥವಾ 3rd ಸೆಮ್ ಇರ್ತೀರಿ. ಈಗ ಅಕ್ಟೋಬರ್ 11ಕ್ಕೆ KCET ಎಕ್ಸಾಮ್ ಇದೆ, ಅದರಲ್ಲಿ ನಾನೇನಾದರೂ ಕ್ಲಿಯರ್ ಮಾಡ್ಕೊಂಡ್ರೆ ನನಗೆ ಅವಕಾಶ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನೀವು ಆಲ್ರೆಡಿ 3rd ಸೆಮ್ 4th ಸೆಮ್ ಇರ್ತೀರಿ. 3rd ಸೆಮ್ 4th ಸೆಮ್ ಮುಗೀತು ಅಂದರೆ ಅದರ ಅರ್ಥ ನಿಮ್ಮ PG ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಮತ್ತು ಅಕ್ಟೋಬರ್ 11ಕ್ಕೆ ನೀವು KCETನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಯಾರೆಲ್ಲ 4th ಸೆಮ್ ಇದ್ರಿ ಅವರೆಲ್ಲರಿಗೂ ಕೂಡ. ಅಂದರೆ ನೋಡಿ, ಈಗ 4th ಸೆಮ್ ಇರ್ತೀರಿ, KCET ಆಗಿರಲ್ಲ, PGನೂ ಮುಗಿದಿರಲ್ಲ, ಅಂಥವ್ರಿಗೂ ಕೂಡ ಚಾನ್ಸ್ ಇದೆ. ಅವರು ಕೂಡ ಚೆನ್ನಾಗಿ ಓದ್ಬೋದು. ಮತ್ತು ಇನ್ನೂ KCET ಕ್ಲಿಯರ್ ಆಗಿದೆ, ಬಟ್ 3rd ಸೆಮ್ 4th ಸೆಮ್ ಇದ್ದೀರಿ, ನೀವು MA MSc MCOM ಇನ್ನೂ ಮುಗಿದಿಲ್ಲ ಅನ್ನೋಂಥವ್ರು ಕೂಡ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಅವರು ಕೂಡ ನಿಮ್ಮ PGಯನ್ನು ಯಾವುದೇ ಕಾರಣಕ್ಕೂ ಬ್ಯಾಕ್ ಉಳಿಸ್ತೇನೆ ಅಂದರೆ ಯಾವುದೇ ಸಬ್ಜೆಕ್ಟಲ್ಲಿ ಕೂಡ ಬ್ಯಾಕ್ ಉಳಿದೇನೆ ಎಲ್ಲವನ್ನೂ ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಮತ್ತು MA MSc MCOM ಎಲ್ಲನೂ ಮುಗಿದೋಗಿದೆ, ಆದರೆ KCET ಆಗಿಲ್ಲ ಅಂಥವರು ಕೂಡ ಇದ್ರಿ. ಅವರು ಕೂಡ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬಹುತೇಕ ನೋಡಿ ಅಕ್ಟೋಬರ್ 11ಕ್ಕೆ KCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅಂದರೆ ನೋಡಿ, KCETನ್ನು ನಡೆಸುವಂಥವರು ಕೂಡ KA ಇದ್ದವ್ರೆ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನಡೆಸುವಂಥವರು ಕೂಡ KA ಇದ್ದವ್ರೆ. ಆ ಕಾರಣದಿಂದ ಒಬ್ಬರೇ ಎರಡನ್ನೂ ಎಕ್ಸಾಮ್ ನಡೆಸ್ತಾರೆ ಅಂತಂದಮೇಲೆ ಒಂದೇ ಸಂಸ್ಥೆ ಅಂದರೆ ಈ ಒಂದು KA ಅನ್ನುವಂಥ ಒಂದು ಸಂಸ್ಥೆ ಏನು ಮಾಡುತ್ತೆ, ಎರಡಕ್ಕೂ ಎಕ್ಸಾಮನ್ನು ನಡೆಸುತ್ತೆ ಅನ್ನೋದು ಆದಮೇಲೆ ಗೊಂದಲ ಮಾಡದೇನೆ ಒಂದು ಎಕ್ಸಾಮನ್ನು ಕ್ಲಿಯರ್ ಆದಮೇಲೆ ಇನ್ನೊಂದು ಎಕ್ಸಾಮನ್ನು ಇಡ್ಬೋದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಕೆಲವರು ಇರ್ತೀರಿ ಏನಪ್ಪ ಅಂದರೆ MAನೂ ಅಂದರೆ PG ಕೂಡ ಕಂಪ್ಲೀಟ್ ಆಗಿರುತ್ತೆ, ಜೊತೆಗೆ KCET ಕೂಡ ಆಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂದರೆ ಬೇಜಾರು ಅನಿಸುತ್ತೆ, ಏನಪ್ಪ ಇವರು ಎಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ಇನ್ನೊಂದು 5-6 ತಿಂಗಳು ಟೈಮ್ ಹಿಡಿತಲ್ಲ ಇವ್ರು ಹೇಳೋ ಪ್ರಕಾರ ಅಂತೇಳಿ. ಬಟ್ ಆ ರೀತಿ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು PG ಸಬ್ಜೆಕ್ಟ್ ಏನಿದೆ ಅಂದರೆ ಉದಾಹರಣೆಗೆ ಒಂದು ಎಕನಾಮಿಕ್ಸ್ ಇರುತ್ತೆ ನೋಡಿ, ಸಿಲೆಬಸ್ ಸಾಕಷ್ಟಿದೆ, ನೀವು ಅದನ್ನೆಲ್ಲನೂ ಓದ್ತಾ ಹೋಗಿ, ನಿಮಗೇನು ಒತ್ತಡ ಇಲ್ಲ. ಏನು ಒತ್ತಡ ಇಲ್ಲ ಅಂತಂದರೆ MA ಮುಗಿಸ್ಬೇಕು ಅನ್ನೋಂಥ ಒತ್ತಡ ಇಲ್ಲ, ಜೊತೆಗೆ KCET ಪಾಸ್ ಮಾಡ್ಕೊಳ್ಬೇಕು ಅನ್ನೋಂಥ ಒತ್ತಡ ಇಲ್ಲ. ನಿಮ್ದು ಏನಂತಂದರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ GK ಸಿಲೆಬಸ್ಸು ಮತ್ತು ಎಕನಾಮಿಕ್ಸ್ ಸಿಲೆಬಸ್ ಅಂದರೆ ಎಕನಾಮಿಕ್ಸ್ ಅಂದರೆ ಒಂದು ಉದಾಹರಣೆ ತೊಗೊಂಡಿದ್ದೀನಿ, ಒಂದು ಎಕ್ಸಾಮ್ ಒಂದು ಸಬ್ಜೆಕ್ಟನ್ನು ನೋಡಿ, ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಇಡೀ ಸಬ್ಜೆಕ್ಟ್ನ ಸಿಲೆಬಸನ್ನು ಕವರ್ ಮಾಡ್ಕೋಬೇಕು. ಆನಂತರ ಜನರಲ್ ಪೇಪರ್ನ ಸಿಲೆಬಸ್ನ ಕವರ್ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ಕನ್ನಡ ಇಂಗ್ಲೀಷ್ ಏನು ಇದೆ ಆ ಕನ್ನಡ ಇಂಗ್ಲೀಷ್ ಕಡ್ಡಾಯ ಪತ್ರಿಕೆಗಳು ಅವನ್ನು ಕೂಡ ನೀವು ಸಿಲೆಬಸ್ನ ಕವರ್ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಇರುತ್ತೆ. ಆ ಕಾರಣದಿಂದಾಗಿ ನೀವು ಇದನ್ನು ನೆಗೆಟಿವ್ ಆಗಿ ತೊಗೊಳೋದಕ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳಿ. ಯಾಕಂದರೆ ಒಂದು ಬಾರಿ ನೋಟಿಫಿಕೇಷನ್ ಆಯಿತು, ಎಕ್ಸಾಮ್ ಬರೆದ್ರಿ, ಅಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಿಮಗೆ ಅವಕಾಶ ಮತ್ತೆ 4 ರಿಂದ 5 ವರ್ಷ ಟೈಮ್ ಇಡುತ್ತೆ. ಒಂದು ನೋಟಿಫಿಕೇಷನ್ ಆಗಬೇಕಂದ್ರೆ ಯಾವುದು ಸಹಾಯಕ ಪ್ರಾಧ್ಯಾಪಕರಂತ ನೇಮಕಾತಿ ಆಗಬೇಕಂದ್ರೆ ಕನಿಷ್ಠ 4-5 ವರ್ಷ ಸಮಯವನ್ನು ತೆಗೆದುಕೊಳ್ತವೆ. ಆ ಕಾರಣದಿಂದಾಗಿ ನೀವು ಈ ಒಂದು ಮಾಹಿತಿಯನ್ನು ನೆಗೆಟಿವ್ ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಳ್ರಿ. ನೀವೇನು ಮಾಡಿ ಅಂತಂದರೆ ನಿಮ್ಮ ಸಿಲೆಬಸ್ ಏನಿದೆ PG ಜೊತೆಗೆ GK ಎರಡನ್ನೂ ಕೂಡ ಚೆನ್ನಾಗಿ ಓದಿ, ಅಂದರೆ ನೀವು ಒಳ್ಳೆಯ ಸ್ಕೋರನ್ನು ಮಾಡ್ಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಇರಲಿ, ಏನೇ ಇದ್ರೂ ಕೂಡ ನೋಟಿಫಿಕೇಷನ್ ಆದಷ್ಟು ಬೇಗ ಆಗಲಿ ಅಂತಕ್ಕಂಥದ್ದೇ ಎಲ್ಲರೂ ಆಶಯ. ಬಟ್ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಅವಕಾಶ ಇದೆ, ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಇದಾಗಿ ಕೂಡ ಏನಾದರೂ ಹೇಳುವಂಥ ವಿಚಾರವನ್ನು ನಾನು ಬಿಟ್ಟಿದ್ದೆ ಅಂದರೆ ನೀವು ಕಾಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.